ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಚಾಟ್ಸ್ಗೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಹುಣ್ಸೆಹಣ್ಣ ತಗೊಂಡು ಅದು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿರೋದನ್ನು ಒಂದು ಅರ್ಧ ಗಂಟೆ ಟೈಮು ಈ ಬಿಸಿನೀರನ್ನ ಹಾಕಿ ನೆನೆಸಿ ಇಟ್ಬಿಡಬೇಕು. ಇದ್ರ ಜೊತೆಗೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಡೇಟ್ಸ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಮುಂಚೆ ಮಾಡಿದ್ದಾಗ ನಾನೇನು ಡೇಟ್ಸ್ ಆ್ಯಡ್ ಮಾಡಿಲ್ಲ, ಬಟ್ ಇದನ್ನು ಆ್ಯಡ್ ಮಾಡೋದ್ರಿಂದ ನ್ಯಾಚುರಲ್ ಸ್ವೀಟ್ನೆಸ್ ಅನ್ನೋದೇನು ಬರುತ್ತೋ ಅದಾಗುತ್ತೆ. ಈಗ ನೋಡಿರಿ, ಬಿಸಿನೀರನ್ನ ಹಾಕ್ಬಿಟ್ಟು ನೆನೆಸಿಟ್ಬಿಡೋಣ. ಒಂದು ಹಾಫ್ ಆನ್ ಅವರ್ ನೀಟಾಗಿ ನೆಂದುಬಿಡಲಿ. ಅದಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಹಾಫ್ ಆನ್ ಅವರ್ ತೆಗೆದು ಪಕ್ಕಕ್ಕೆ ಇಟ್ಬಿಡೋಣ. ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಪಕ್ಕಕ್ಕೆ ಇಟ್ಬಿಡ್ತೀನಿ. ಇದು ಹಾಫ್ ಆನ್ ಅವರ್ ಆದಮೇಲೆ ನೋಡಿ, ಡೇಟ್ಸು ಸಹ ನೀಟಾಗಿ ಕಟ್ಟಾಗುತ್ತೆ. ಆ ಥರ ಆಗಿದ್ದಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ ಓಡಿಸೋವಾಗ ಹುಷಾರಾಗಿರಬೇಕು, ಏಕೆಂದರೆ ನೀರು ಸ್ವಲ್ಪ ಇದರಲ್ಲೇ ಹಾಕಿರ್ತೀವಲ್ಲ, ಸ್ವಲ್ಪ ಟೈಟಾಗಿ ಇಟ್ಕೊಂಡು ಹಾಕಬೇಕು. ಆಮೇಲೆ ನೋಡಿ, ಈ ಥರ ಪೇಸ್ಟ್ ಥರ ಆಗುತ್ತೆ. ಅದನ್ನು ಈ ಥರ ಜಾಲರ ತೊಗೊಂಡು ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡೋದು, ಅದು ಜ್ಯೂಸ್ ಥರ ಬರುತ್ತೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಇಷ್ಟು ಹಾಕಿ ಈ ಏನು ಪೇಸ್ಟ್ ನಾವು ರೆಡಿ ಮಾಡ್ಕೊಂಡಿದ್ರೋ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿದ ಮೇಲೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲೆ, ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಆ್ಯಡ್ ಮಾಡ್ಕೋತೀವಿ. ಇನ್ನೇನು ಆ್ಯಡ್ ಮಾಡ್ಕೋತಾ ಇಲ್ಲ. ಇಷ್ಟೇ. ಇದನ್ನು ನಾವು 6 ಮಂತ್ಸ್ ಮೇಲೆವರೆಗೂ ಇಟ್ಕೋಬೋದು. ನೀಟಾಗಿ ಫ್ರೀಝರಲ್ಲಿ ಇಟ್ಬಿಟ್ರೆ ಅಂತೂ ನಾವು ಒಂದು 6 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಗಟ್ಟಿಯಾಗಿರುತ್ತೆ. ಇದನ್ನು ಸ್ವಲ್ಪ ತಗೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ನಾವು ಯಾವುದೇ ಚಾಟ್ಸ್ನ ಮಾಡೋವಾಗ ಯೂಸ್ ಮಾಡ್ಬೋದು. ನಾನು ಯಾವ ಚಾಟ್ಸ್ ಮಾಡಿದ್ದೆ ಅಂತಲೂ ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಲಾಸ್ಟಲ್ಲಿ ಇನ್ನೇನು ಕುದಿ ಬರ್ತಿದೆ ಅಂದಾಗ, ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಬೆಲ್ಲ, ಅಂದರೆ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದು ಆರ್ಗ್ಯಾನಿಕ್ ಬೆಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿಕೊಂಡು ಯಾವುದು ಸ್ವೀಟ್ನೆಸ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದೊಂದು ಬೆಲ್ಲದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಒಂದರಲ್ಲಿ ಸ್ವೀಟ್ ಅಂಶ ಕಡಿಮೆ ಇರುತ್ತೆ. ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಬಿಸಿ ಚೆನ್ನಾಗಿ ಆಗಬೇಕು, ಅಂದರೆ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಈ ಥರ ಆಡಿಸ್ತಾನೆ ಇರಬೇಕು. ನೋಡಿ, ಆ ಕಾರ್ನರ್ಸ್ ಎಲ್ಲ ನೀಟಾಗಿ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಇದನ್ನು ಆರಿಸ್ಬೇಕು. ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಇನ್ನೂ ಏನಾನ ಬೆಲ್ಲ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾರ್ನರ್ಸ್ ಎಲ್ಲ ಏನಾಗ್ತಾಯಿದೆ ಗಟ್ಟಿ ಬರ್ತಾ ಬರುತ್ತಲ್ಲ, ಆವಾಗ ನೋಡಿಕೊಂಡು ನಾವು ಆರಿಸ್ಬಿಟ್ರೆ ಸಾಕು. ಇದಿಷ್ಟು ಆದಮೇಲೆ ನಾನು ಪಕ್ಕಕ್ಕೆ ಇಟ್ಕೊಂಡು, ಈಗ ಖಾರ ಚಟ್ನಿಗೆ ಏನೇನು ಬೇಕು ಅಂದರೆ 1 ಕಟ್ಟಷ್ಟು ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಕಡಲೆ ಪಪ್ಪು. ಇಷ್ಟು ಇನ್ನೇನು ಬೇಕಾಗಿಲ್ಲ. ಇದಿಷ್ಟೂ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ. ಆದರೆ ನೀರನ್ನ ನಾವು ಯಾವತ್ತಿದ್ರೂ ತಣ್ಣಗಿರೋ ನೀರನ್ನ ಯೂಸ್ ಮಾಡಬೇಕು, ಇಲ್ಲಾಂದರೆ ಕಪ್ಪು ಬಂದುಬಿಡುತ್ತೆ. ಈ ಕಾರ್ನರ್ಸ್ ಎಲ್ಲ ಕಪ್ಪು ಬಂದುಬಿಡುತ್ತೆ. ಇದೂ ಅಷ್ಟೇ, ಜಾಸ್ತಿ ದಿನ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಒಂದು 1 ಮಂತ್ವರೆಗೂ ಯೂಸ್ ಮಾಡ್ಬೋದು ಅಷ್ಟೇ. ಖಾರ ಚಟ್ನಿ, ಸ್ವೀಟ್ ಚಟ್ನಿ ಅದನ್ನು ನಾವು ಚೆನ್ನಾಗಿ ಕುದಿಸಿರ್ತೀರಲ್ಲ, ಅದನ್ನ ಯೂಸ್ ಮಾಡ್ಬೋದು. ಇದನ್ನು ಅಷ್ಟೇ ನಾನು ಮಾಡಿ ಇಟ್ಕೋತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಲೈಟ್ ಡಿಮ್ ಆಗಿಬಿಡ್ತು, ಸ್ವಲ್ಪ ಕರೆಂಟ್ ಇದಾಯಿತು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನೆಕ್ಸ್ಟ್ ಟೈಮಿಂದ ನೀಟಾಗಿ ಮಾಡಿ ತೋರಿಸ್ತೀನಿ. ಲಾಸ್ಟಲ್ಲಿ ಇದೆಲ್ಲ ಗ್ರೈಂಡ್ ಆದಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಡ್ತಾಯಿದ್ದೀನಿ. ನಾನು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನೋ ಅದನ್ನು ನೋಡಿಕೊಂಡು ನಾನು ಮಾಡಿದೆ. ನೀವು ಅಂದಾಜು ಮೇಲೆ ಮಾಡ್ಕೋಬೋದು. ಇಷ್ಟೇ, ಖಾರ ಚಟ್ನಿನೂ ರೆಡಿ ಆಯಿತು, ಆ ಕಡೆ ಸ್ವೀಟ್ ಚಟ್ನಿನೂ ರೆಡಿ ಆಯಿತು. ನೋಡಿ, ಖಾರ ಚಟ್ನಿ, ಸ್ವೀಟ್ ಚಟ್ನಿ ಎರಡೂ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ನಾನು ಯಾವ ಚಾಟ್ಸ್ ಮಾಡಿದೆ ಇದರಲ್ಲಿ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.